ಮಧ್ಯಾಹ್ನ. ನನ್ನ ಹೆಸರು ಮಾಳಿಂಗಡಪದ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಪ್ರಾಥಮಿಕ ಶಾಲೆ ಮಹಾಲಿಂಗಪುರ. ನಾನು ಜಲಮಾಲಿನ್ಯದ ಬಗ್ಗೆ ವಿದ್ಯಾರ್ಥಿ ಉಪನ್ಯಾಸ ನೀಡುತ್ತೇನೆ. ನನ್ನ ಮಾರ್ಗದರ್ಶಕ ಶಿಕ್ಷಕರು ಎಸ್ ಕುಲಕರ್ಣಿ ಮ್ಯಾಮ್. ಜಲಮಾಲಿನ್ಯ ಪೀಠಿಕೆ ಇಂಟ್ರೊಡಕ್ಷನ್. ಹಿಂದಿನ ಕಾಲದಲ್ಲಿ ಜನರು ನೀರನ್ನು ದೇವರೆಂದು ಪೂಜಿಸುತ್ತಿದ್ದರು, ಏಕೆಂದರೆ ನೀರು ಇಲ್ಲ ಬದುಕಿಲ್ಲ, ನೀರಿನಿಂದಲೇ ಬದುಕು, ಆದ್ದರಿಂದಲೇ ನೀರನ್ನು ಜೀವಜಲ ಎಂದು ಕರೆಯುತ್ತಾರೆ. ಜಲಮಾಲಿನ್ಯ ಇದು ತುಂಬಾ ವಿಶಾಲವಾದ ಅರ್ಥವನ್ನು ಒಳಗೊಂಡಿರುವ ಪದವಾಗಿದೆ. ಇದು ನದಿ, ಸರೋವರ, ಸಾಗರಗಳಿಂದ ನದಿಯನ್ನು ಪರಿಸ್ಥಿತಿಯನ್ನು ವಿವರಿಸುತ್ತದೆ. ವಿವರಣೆ ಎಕ್ಸ್ಪ್ಲನೇಷನ್. ನೀರಿನಲ್ಲಿ ಉಂಟಾಗುವ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಬದಲಾವಣೆಯನ್ನು ಜಲಮಾಲಿನ್ಯ ಅನ್ನುವರು. ಜಲಮಾಲಿನ್ಯ ಹೇಗೆ ಉಂಟಾಗುತ್ತದೆ? ಕಾರ್ಖಾನೆ, ಕೈಗಾರಿಕೆಗಳಿಂದ ಮತ್ತು ನಗರಗಳಿಂದ ಹೊರಬರುವ ತ್ಯಾಜ್ಯವು ನೀರಿನಲ್ಲಿ ಬೆರೆತಾಗ ಜಲಮಾಲಿನ್ಯ ಉಂಟಾಗುತ್ತದೆ. ಈ ತ್ಯಾಜ್ಯಗಳಿಂದ ಹಳ್ಳ, ಕೆರೆ, ನದಿ, ಸರೋವರಗಳು ಕಲುಷಿತಗೊಳ್ಳುತ್ತವೆ. ಜಲಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು: ನಗರೀಕರಣ, ಅರಣ್ಯನಾಶ, ಕೈಗಾರಿಕಾ ತ್ಯಾಜ್ಯ, ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು, ರಸಗೊಬ್ಬರಗಳ ಮತ್ತು ಮಾರ್ಜಕಗಳ ಬಳಕೆ, ಕೃಷಿಗೆ ಬಳಸಿದ ಕೀಟನಾಶಕಗಳ ಬಳಕೆ. ಜಲಮಾಲಿನ್ಯದಿಂದ ಉಂಟಾಗುವ ಪರಿಣಾಮಗಳು: ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತದೆ, ಶಿಶು ಮರಣ ಹೆಚ್ಚಾಗುತ್ತದೆ. ಜಲಮಾಲಿನ್ಯ ತಡೆಗಟ್ಟುವ ಅಂಶಗಳು: ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವುದು, ವಸ್ತುಗಳನ್ನು ಮರುಬಳಕೆ ಮಾಡುವುದು. ಉಪಸಂಹಾರ ಕನ್ಕ್ಲೂಷನ್. ಭಾರತದಲ್ಲಿ ಜಲಮಾಲಿನ್ಯಕ್ಕೆ ಅತಿ ದೊಡ್ಡ ಕಾರಣ ಹರಿಯುವ ಒಳಚರಂಡಿ ಸಮಸ್ಯೆ. ಪ್ರತಿಯೊಬ್ಬ ನಾಗರಿಕ ಹಿತವಾಗಿ ನಡೆದುಕೊಂಡರೆ ಜಲಮಾಲಿನ್ಯ ಉಂಟಾಗುವುದಿಲ್ಲ. ಧನ್ಯವಾದಗಳು.